ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಏನು ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಇಟ್ ಈಸ್ ಎ ಟೆಕ್ನಿಕ್ ಯೂಸ್ ಟು ಫೈಂಡ್ ಔಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ಇವತ್ತೇ ನಾನು ನಾಳೆ ಆ ಶೇರ್ನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ನಾನು ಇವತ್ತೇ ಹೇಳ್ತೇನೆ. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಡಿಪೆಂಡ್ ಆನ್ 3 ಫ್ಯಾಕ್ಟರ್ಸ್. ಸೊ ಈಗಪ್ಪ ನಾಳೆ ವ್ಯಾಲ್ಯೂ ಇವತ್ತೇ ಕಂಡುಹಿಡಿಯೋದಕ್ಕೆ ನಮಗೆ 3 ಫ್ಯಾಕ್ಟರ್ಸ್ ಬೇಕು. ಒಂದು ಎಕನಾಮಿಕಲ್ ಫ್ಯಾಕ್ಟರ್, ಇಂಡಸ್ಟ್ರಿ ಮತ್ತು ಇನ್ನೊಂದು ಕಂಪನಿ. ಸೊ ಕಮ್ ಬ್ಯಾಕ್ ಟು ಫಸ್ಟ್ ಒನ್, ಎಕಾನಮಿ ಅನಾಲಿಸಿಸ್ ಅಂತ. ಸೊ ಹಿಯರ್ ಏನಂತಂದರೆ, if the economy grows rapidly, the industry can also expected to show rapid growth and vice versa. ಎಕಾನಮಿ ಚೆನ್ನಾಗಿದ್ದರೆ ಇಂಡಸ್ಟ್ರಿ ಬೆಳೆಯುತ್ತೆ, ಎಕಾನಮಿ ಸ್ಲೋ ಡೌನ್ ಆದರೆ ಇಂಡಸ್ಟ್ರಿ ಕೂಡ ಸ್ಲೋ ಡೌನ್ ಆಗುತ್ತೆ. ಸೊ ಹೇಗೆ ಅಂತಂದರೆ, ದ ಇಂಡಿಯನ್ ಎಕಾನಮಿ ಹೇಗಿದೆ, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಹೇಗಿದೆ ಅಂತ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನಿದೆ, ಪ್ರೊಡಕ್ಷನ್ಸ್ ಇಲ್ಲ, ಕನ್ಸಂಪ್ಷನ್ಸ್ ಮಾತ್ರ, ಸಪ್ಲೈ ಇಲ್ಲ, ಡಿಮ್ಯಾಂಡ್ ಮಾತ್ರ, ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ, ಜಾಬ್ ಕಟ್ಸ್ ಆಗಿದೆ. ಸೊ ಇದೆಲ್ಲ ಕೂಡ ಎಂಪ್ಲಾಯ್ಮೆಂಟ್ ರೇಟು ಎಲ್ಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ವೆನ್ ದ ಲೆವೆಲ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಲೋ, ಸ್ಟಾಕ್ ಪ್ರೈಸಸ್ ಆರ್ ಲೋ. ಯಾವಾಗ ಎಕಾನಮಿ ಸ್ಲೋ ಡೌನ್ ಆಗುತ್ತೆ, ಈಕ್ವಿಟಿ ಶೇರ್ ಪ್ರೈಸ್ ಕೂಡ ಸ್ಲೋ ಆಗುತ್ತೆ. ಯಾವಾಗ ಎಕಾನಮಿ ಚೆನ್ನಾಗಿರುತ್ತೆ, ಈಕ್ವಿಟಿ ಮಾರ್ಕೆಟ್ ಪ್ರೈಸ್ ಕೂಡ ಚೆನ್ನಾಗಿರುತ್ತೆ. ಆಯಿತಾ? ಸೊ ಹಾಗಾಗಿ ಸ್ಟಾಕ್ ಪ್ರೈಸ್ ಡಿಪೆಂಡ್ ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಓಕೆ. ಸೊ ಸ್ಟಾಕ್ ಪ್ರೈಸಸ್ ಆರ್ ಹೈ, ರಿಫ್ಲೆಕ್ಟಿಂಗ್ ದ ಪ್ರಾಸ್ಪರಸ್ ಔಟ್ಲುಕ್ ಫಾರ್ ಸೇಲ್ ಆ್ಯಂಡ್ ಪ್ರಾಫಿಟ್ ಆಫ್ ದ ಫರ್ಮ್. ಏನಂದರೆ ಈ ವಿಪ್ರೋ ಕಂಪನಿ ಶೇರ್ ನಾನು ಅಂದರೆ ಮುಂದಿನ ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದು ಡಿಪೆಂಡ್ ಹೇಳಲಿಕ್ಕೆ ನನಗೆ ಎಕನಾಮಿಕ್ ಫ್ಯಾಕ್ಟರ್ಸ್ ಕೂಡ ಬೇಕು. ಎಕಾನಮಿ ಮೇಲೆ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುವಂಥದ್ದು. ಓಕೆ. ಓವರಾಲ್ ನಮ್ಮ ಎಕಾನಮಿ ಹೇಗಿದೆ, ನಿಮ್ಮ ಎಕಾನಮಿ ಸ್ಲೋ ಆಗಿದೆಯಾ, ಫಾಸ್ಟ್ ಆಗಿದೆಯಾ, ಡೆವಲಪಿಂಗ್ ಎಕಾನಮಿನ, ಡೆವಲಪ್ಡ್ ಎಕಾನಮಿನ, ಫ್ಯಾಕ್ಟರ್ಸ್ ಹೇಗಿದೆ, ಈಗ ಬರ್ತೇನೆ GDP ಫ್ಯಾಕ್ಟರ್ಸ್ಗೆ. ದ ಕಾಮನ್ಲಿ ಅನಲೈಸ್ಡ್ ಮ್ಯಾಕ್ರೋ ಎಕಾನಮಿಕ್ ಫ್ಯಾಕ್ಟರ್ಸ್. ನಾವು ಎಕಾನಮಿನ ಅರ್ಥ ಮಾಡ್ಕೋಬೇಕಂದ್ರೆ ಈ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು. ಯಾವ್ಯಾವುದೆಲ್ಲ ಫ್ಯಾಕ್ಟರ್ಸು? ಸೊ ಫಸ್ಟ್ ಒನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, GDP, ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್, ಬಜೆಟ್, ಆ್ಯಂಡ್ ದೆನ್ ಟ್ಯಾಕ್ಸ್ ಸ್ಟ್ರಕ್ಚರ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಮಾನ್ಸೂನ್ ಆ್ಯಂಡ್ ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಆ್ಯಂಡ್ ಡೆಮೋಗ್ರಫಿ ಫ್ಯಾಕ್ಟರ್ಸ್. ಸೊ ಇಷ್ಟು ಫ್ಯಾಕ್ಟರ್ಸ್ನ ನಾವು ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಮ್ಮ ಎಕಾನಮಿ ನಾವು ಹೇಗಿದೆ ಅಂತ ತಿಳ್ಕೊಬೇಕಾದ್ರೆ ಈ ಫ್ಯಾಕ್ಟರ್ಸ್ನ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟಿಗೆ GDP ಎಷ್ಟಿದೆ ಅಂತ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೇನು? ಈ ವರ್ಷ ನಮ್ಮ ಎಕಾನಮಿಯಲ್ಲಿ ಟೋಟಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ನ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದೇ GDP. ಅಂದರೆ ಟೋಟಲ್ ಪ್ರೊಡಕ್ಷನ್ನು ಸರ್ವೀಸಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಅಷ್ಟೇ. ಸೊ ಈ ವರ್ಷ 2020-21 GDP ರೇಟು 7.38% ಇದೆ. ರೇಟ್ ಎಷ್ಟು ಜಾಸ್ತಿ ಆಗುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟಿ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಓಕೆ. ಸೊ ಹಾಗಾಗಿ GDP ರೇಟು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್. ಈಗ ಕರೋನಾ ಬಂದಿರೋದ್ರಿಂದ ಏನಾಗಿದೆ, ಇದ್ದ ಸೇವಿಂಗ್ಸ್ ಎಲ್ಲ ಖರ್ಚಾಗ್ತಾ ಇದೆ. ಎಷ್ಟೋ ಜನಕ್ಕೆ ಜಾಬ್ ಇಲ್ಲ, ಜಾಬ್ ಕಟ್ ಆಗಿದೆ, ಮನೆಯಲ್ಲೇ ಇದ್ದಾರೆ, ಖರ್ಚು ಮಾತ್ರ ಆಗ್ತಿದೆ, ಇನ್ಕಮ್ ಬರ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಇನ್ನೂ ಸ್ವಲ್ಪ ಜನಕ್ಕೆ, ಆಯಿತಾ, ಸ್ವಲ್ಪ ಜನಕ್ಕೆ ಕೆಲಸ ಇಲ್ಲ. ಸೊ ಹಾಗಾಗಿ ಏನಾಗಿದೆ, ಸೊ ಫಸ್ಟಿಗೆ ನಮಗೆ ಸ್ಯಾಲ್ರಿ ರೆಗ್ಯುಲರಾಗಿ ಬರುತ್ತೆ ಅಂದರೆ ನಾವು ಸ್ಯಾಲ್ರಿಯಲ್ಲಿ ಸ್ವಲ್ಪ ಉಳಿಸಿ, ನಮ್ಮ ಇನ್ಕಮಲ್ಲಿ ನಾವು ಸ್ವಲ್ಪ ಉಳಿಸೋದನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೇವೆ. ಸೊ ಇಂಡಿಯಾದಲ್ಲಿ ಸೇವಿಂಗ್ಸ್ ರೇಟ್ ಎಷ್ಟಿದೆಯಪ್ಪ ಈಗ ಅಂತಂದರೆ 31.4 ಇದ್ದಿದ್ದು ಈಗ ಇಟ್ ಹ್ಯಾಸ್ ಕಮ್ ಟು 20-25%. ಸೇವಿಂಗ್ಸ್ ರೇಟ್ ಕೂಡ ಕಡಿಮೆ ಆಗ್ತಿದೆ, ಯಾಕೆಂದರೆ ಜಾಬೇ ಇಲ್ಲ. ತುಂಬ ಜನಕ್ಕೆ ವರ್ಕ್ ಕಟ್ ಆಗಿದೆ, ಜಾಬ್ ಕಟ್ ಆಗಿದೆ. ತುಂಬ ಅಂದರೆ ಎಗೇನ್ ಡಿಪೆಂಡ್, ಇನ್ಕಮು ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಿದೆ. ರಿಯಲ್ ಎಸ್ಟೇಟಲ್ಲಿ ಯಾವುದೇ ಬಿಸ್ನೆಸ್ ಇಲ್ಲ, ಯಾಕೆಂದರೆ ಯಾವುದು ರಿಜಿಸ್ಟ್ರೇಷನ್ ಆಗ್ತಿಲ್ಲ, ಸೇಲ್ ಆಗ್ತಾ ಇಲ್ಲ. ಓಕೆ. ಯಾವುದೇ ಫ್ಯಾಕ್ಟ್ರಿ ಓಪನ್ ಆಗಿಲ್ಲ. ಮೆನಿ ಥಿಂಗ್ಸ್ ವಿಲ್ ಬಿ ದೇರ್, ಇಟ್ ವಿಲ್ ಬಿ ಓಕೆ. ಸೊ ಹಿಯರ್ ಸೇವಿಂಗ್ಸ್ ರೇಟು 10-21% ಇದೆ. ಇಂಟ್ರೆಸ್ಟ್ ರೇಟಲ್ಲಿ ನಮಗೆ ಇಲ್ಲಿ 2-3 ಥರ ಇಂಟ್ರೆಸ್ಟ್ ರೇಟ್ ಬರುತ್ತೆ. ನೀವು ಹೋಗಿ ಬ್ಯಾಂಕಲ್ಲಿ ಹೋಗಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಏನು ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ನಾವು ದುಡ್ಡಿಟ್ಟರೆ 6-7%ವರೆಗೂ, ಮ್ಯಾಕ್ಸಿಮಮ್ ಅಂದರೆ 8%ವರೆಗೂ ಅಷ್ಟೇ ನಮಗೆ ಬಡ್ಡಿ ಕೊಡ್ತಾ ಇರೋವಂಥದ್ದು. ₹6, ₹7 ಇಲ್ಲ ₹8. ₹7 ಬ್ಯಾಂಕಲ್ಲಿ, 6-7 ಒಳಗಡೆ, ಇನ್ನೂ ಕಡಿಮೆ ಬೇಕು ಅಂದರೆ ಆಗ್ಬೋದು. ₹8 ಅಥವಾ ₹7 ಒಳಗಡೆ ಪೋಸ್ಟ್ ಆಫೀಸ್ಗೆ ಹೋಗಿ, ಬ್ಯಾಂಕಿಗೆ ಹೋಗಿ ಎಲ್ಲ ಹೋದರೂ ನಿಮಗೆ ₹6-7 ಕೊಡ್ತಾರೆ. ಓಕೆ. ಆದರೆ ಇಲ್ಲಿ ನಾವು ಬ್ಯಾಂಕ್ ಟು ಬ್ಯಾಂಕ್ ಬಾರೋಯಿಂಗ್ ರೇಟ್ ನೋಡಿದ್ರೆ 3.5% ಇದೆ. ಇದು 3.5 ಪರ್ ಡೇಗೆ ರೇಟ್ ಇದು.
ಇದು ಇನ್ಸ್ಟಿಟ್ಯೂಷನ್ ಟು ಇನ್ಸ್ಟಿಟ್ಯೂಷನ್ಸ್ ಬೇರಿಂಗು ಇದು 3.5 crores ಆಫ್ ರುಪೀಸ್. ನಮ್ಮದು ಎಷ್ಟು ಮ್ಯಾಕ್ಸಿಮಮ್ 10 ಲ್ಯಾಕ 20 ಲ್ಯಾಕ ಓಕೆ 1 crore ಅಷ್ಟೇ. ಬಟ್ ಆದರೆ ಬ್ಯಾಂಕ್ ಟು ಬ್ಯಾಂಕ್ ಬಾರೋಯಿಂಗಲ್ಲಿ ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಆಗುತ್ತೆ. ಸೊ ಅದ್ರ ಮೇಲೆ 3.5% ಅಂದರೆ ಇಟ್ಸ್ ಎ ಹ್ಯೂಜ್ ಮನಿ. ಓಕೆ, ಬ್ಯಾಂಕ್ ಟು ಬ್ಯಾಂಕ್ ಬಾರೋಯಿಂಗ್ ರೇಟ್ ಬಂದುಬಿಟ್ಟು 3.5% ಇದೆ. ನಾವು ಕಾಮನ್ ಮ್ಯಾನ್ ಇಫ್ ಯು ಗೋ ಅಂಡ್ ಇನ್ವೆಸ್ಟ್ ಇನ್ ಅ ಬ್ಯಾಂಕ್ ಆ್ಯಂಡ್ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ನಮಗೆ 6 to 7% ರೇಟ್ ಇದೆ. ಓಕೆ, ಸೊ ದಿಸ್ ಈಸ್ ಇಂಟ್ರೆಸ್ಟ್ ರೇಟ್ ಹೇಳ್ತಾ ಇದ್ದೇನೆ ನಾನು. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ರೇಟು ಹೇಳ್ತಾ ಇದ್ದೇನೆ. ಓಕೆ, ಸೊ ಸೇವಿಂಗ್ಸ್ ರೇಟ್ ಎಷ್ಟಿದೆ 10 to 21%. ಒಂದು 20% ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಆಗ್ತಾಯಿದೆ. 20% ಸೇವ್ ಆದರೆ 20% ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. 20 ರೂಪಾಯಿ ಉಳಿದ್ರೆ 20 ರೂಪಾಯಿ ಹೋಗಿ LIC ಕಟ್ತೇವಲ್ಲ, 20 ರೂಪಾಯಿನ LIC ಕಟ್ದಲ್ಲಿ ಇದ್ರೂ ಪರವಾಗಿಲ್ಲ. PPF ಹಾಕ್ತೇವಾ, PPF ಹಾಕ್ತೇವೆ, FD ಹಾಕ್ತೇವೆ, RD ಹಾಕ್ತೇವೆ, LIC ಹಾಕ್ತೇವೆ, ಈ ಥರ. ಸೊ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರೇಟ್ ಹೇಗಿದೆ ಅಂತ. ಏಕೆಂದರೆ ಸೇವಿಂಗ್ಸ್ ಎಷ್ಟಿರುತ್ತೆ ಅದು ಅಂದರೆ ಮಾರ್ಕೆಟಲ್ಲಿ ದುಡ್ಡು ಸಿಗುತ್ತಾ. ಸೇವಿಂಗ್ಸು ಇನ್ಸ್ಟಿಟ್ಯೂಷನ್ಸ್ಗೆ ಎಷ್ಟು ಸೇವಿಂಗ್ಸ್ ಇದೆ. ಈಗ ನಾವೆಲ್ಲ ಸೇವ್ ಮಾಡೋದನ್ನ, ಈಗ ನಾವು ಸೇವಿಂಗ್ಸ್ ಮಾಡೋದನ್ನ LIC ಕಟ್ತೇವಾ, ದೇ ಆರ್ ಗೋಯಿಂಗ್ ಟು ಮೊಬೈಲೈಸ್. ಓಕೆ, ದಟ್ಸ್ ವೈ ಸೇವಿಂಗ್ ರೇಟ್ ಈಸ್ ಆಲ್ಸೋ ದೇ ಆಲ್ಸೋ ಗೋ ಅಂಡ್ ಇನ್ವೆಸ್ಟ್ ಇನ್ ಎನಿ ಅದರ್ ಕಂಪನಿ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಸೇವಿಂಗ್ಸ್ ಆಯಿತು, GDP ಆಯಿತು. ಇನ್ಫ್ಲೇಷನ್ ರೇಟ್ ಎಷ್ಟಿದೆ. ಇನ್ಫ್ಲೇಷನ್ ಅಂದರೆ ಡೇ ಬೈ ಡೇ ಪ್ರೈಸಸ್ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಅಂತ. ಕರೋನಾ ಬಂದು ಹೋದ್ಮೇಲೆ ಒಂದು ಮಾರ್ಕೆಟಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಾಯಿದೆ ಅಂತಂದರೆ ಯು ಕ್ಯಾನ್ ನಾಟ್ ಫೈಂಡ್ ಅಂತ. ತುಂಬ ರೇಟು ಜಾಸ್ತಿ ಆಗ್ತಾ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾ ಇದೆ ಲಾಕ್ಡೌನಲ್ಲೂ ಕೂಡ. ಸೊ ಎಷ್ಟು 10.49% ಇದೆ ನೋಡಿ. 10 ರೂಪಾಯಿ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಆಯಿತಾ. ನಮ್ಮ ಪ್ರೊಡಕ್ಷನ್ ಎಷ್ಟು 7 ಅಂದರೆ ನಮ್ಮ ಇಂಟ್ರೆಸ್ಟ್ ಬರ್ತಾನೆ ಇನ್ಫ್ಲೇಷನ್ ರೇಟ್. ಅಂದರೆ ಇನ್ಫ್ಲೇಷನ್ ಎಷ್ಟಿರುತ್ತೆ ಅಷ್ಟು ಒಳ್ಳೆಯದು ಶೇರ್ ಮಾರ್ಕೆಟಿಗೆ. ಇನ್ಫ್ಲೇಷನ್ ಜಾಸ್ತಿ ಆದಷ್ಟು ಶೇರ್ ಮಾರ್ಕೆಟ್ ವ್ಯಾಲ್ಯೂ, ಈಕ್ವಿಟಿ ಶೇರ್ ಪ್ರೈಸು ಜಾಸ್ತಿ ಆಗುತ್ತೆ. ಕಡಿಮೆ ಆದರೆ ಪ್ರೈಸು ಕಡಿಮೆ ಆಗುತ್ತೆ. ಬಟ್ ಇನ್ಫ್ಲೇಷನ್ ಈಸ್ ಗುಡ್ ಫಾರ್ ಮಾರ್ಕೆಟ್. ಬಟ್ ಆದರೆ ಹೈಯೆಸ್ಟ್ ತುಂಬ ಇನ್ಫ್ಲೇಷನ್ ಆಗೋದು ಕೂಡ ನಾಟ್ಸ್ ನಾಟ್ ಗುಡ್ ಅಂತ. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ಅಂತ ನಾನು ಆಗಲೇ ಕೂಡ ಹೇಳಿದ್ದೀನಿ. ಬ್ಯಾಂಕ್ ಟು ಬ್ಯಾಂಕ್ ಬಾರೋಯಿಂಗ್ ರೇಟ್ ಎಷ್ಟಿದೆ 4 to 3.5% ಇದೆ. ಮತ್ತು ನಾವೇನಾದರೂ ಬ್ಯಾಂಕಿಗೆ ಹೋಗಿ FD RD ಏನಾದ್ರು ಇಡ್ತೀವಿ ಅಂದರೆ 6, 7, 8% ಒಳಗಡೆ ಕೊಡ್ತಾರೆ ಪೋಸ್ಟ್ ಆಫೀಸ್ಗೆ ಹೋಗಿ ಸೇರಿ ಇಟ್ಟರೆ. ಸೊ ಇದು ಇಂಟ್ರೆಸ್ಟ್ ರೇಟ್, ಸೇವಿಂಗ್ ರೇಟ್. ಈಗ ನೋಡಿ ಇನ್ಫ್ಲೇಷನ್ ಎಷ್ಟಿದೆ 10 ರೂಪಾಯಿ, ನಮಗೆ ಬಡ್ಡಿ ಸಿಗ್ತಾ ಇರೋದಷ್ಟು 8 ರೂಪಾಯಿ ತಿಳ್ಕೊಳೋಣ. ರೇಟ್ ಜಾಸ್ತಿ ಆಗ್ತಿರೋದು 10, ನಮಗೆ ಸಿಗ್ತಿರೋದು 8. ಇಸ್ ಇಟ್ ಎನಫ್? ನಾಟ್ ಎನಫ್. ಓಕೆ, ಸೊ ಇಂಟ್ರೆಸ್ಟ್ ರೇಟ್ ಕೂಡ. ನೆಕ್ಸ್ಟ್ ನಮ್ಮ GDP ಎಷ್ಟಾಯಿತು ಅಂತ ನೋಡಿದ್ವಿ, ಸೇವಿಂಗ್ಸ್ ರೇಟ್ ಎಷ್ಟಿದೆ ಅಂತ ನೋಡಿದ್ವಿ, ಇನ್ಫ್ಲೇಷನ್ ಎಷ್ಟಿದೆ ಅಂತ ನೋಡಿದ್ವಿ, ಇಂಟ್ರೆಸ್ಟ್ ರೇಟ್ ಕೂಡ ಪ್ರೆಸೆಂಟ್ ಮಾರ್ಕೆಟಲ್ಲಿ ಎಷ್ಟಿದೆ ಅಂತ ನಾವು ನೋಡಿದ್ವಿ. ಈಗ ಬಜೆಟ್. ಸೊ ಬಜೆಟ್ ಸೆಂಟ್ರಲ್ ಮತ್ತು ಸ್ಟೇಟ್ ಬಜೆಟ್ಸಲ್ಲಿ ಏನು ಅನೌನ್ಸ್ ಮಾಡ್ತಾರೆ, ಬಜೆಟಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಯಾವ ಸೆಕ್ಟಾರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೊ ಒಂದೊಂದು ಸತಿ ಏನಾಗುತ್ತೆ, ಇವಾಗ ನೋಡಿ ಈಗ ಎಲ್ಲ ವ್ಯಾಕ್ಸಿನೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಹೆಲ್ತ್ ಸೆಕ್ಟಾರ್ಗೆ ದ ಇಂಡಿಯನ್ ಗೌರ್ಮೆಂಟ್ ಇಸ್ ಸ್ಪೆಂಡಿಂಗ್ ಮೋರ್ ಹ್ಯೂಜ್ ಅಮೌಂಟ್ ಆನ್ ದ ಹೆಲ್ತ್ ಸೆಕ್ಟರ್. ಓಕೆ, ಸೊ ಹೆಲ್ತ್ ಸೆಕ್ಟರ್. ಸೊ ಇನ್ನೊಂದು ಟೈಮ್ ಅಂದರೆ ಇಲ್ಲಿ ಹೆಲ್ತ್ ಸೆಕ್ಟರಲ್ಲಿ ಅಂದರೆ ಅವರು ವ್ಯಾಕ್ಸಿನೇಷನ್ ಎಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡೋದ್ರಿಂದ ಕಾಸ್ಟ್ ದೇ ಆರ್ ಇನ್ಕರಿಂಗ್ ಆ್ಯಕ್ಚುಲಿ. ಓಕೆ, ದಟ್ಸ್ ಬಿಕಾಸ್ ಆಫ್ ದಟ್. ಬಜೆಟಲ್ಲಿ ಎಷ್ಟು ದುಡ್ಡು ಯಾವ್ಯಾವ ಇಂಡಸ್ಟ್ರಿಗೆ ಸ್ಪೆಂಡ್ ಮಾಡ್ತಾರೆ, ಯಾವ ಸೆಕ್ಟಾರಿಗೆ ಇಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲಿ ಯಾವ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ದೀಸ್ ಯಾವಾಗ ಬಜೆಟಲ್ಲಿ ಅನೌನ್ಸ್ ಆಯಿತು, ಬಜೆಟಲ್ಲಿ ಇಂಪಾರ್ಟೆನ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ದೇ ಆರ್ ಗೋಯಿಂಗ್ ಟು ಸ್ಪೆಂಡ್ ಆನ್ ಸಮ್ ಅಮೌಂಟ್, ದೇ ಆರ್ ಗೋಯಿಂಗ್ ಟು ಎನ್ಕರೇಜ್ ಆ ಸೆಕ್ಟಾರ್ಗೆ ಅಥವಾ ಯಾವ ಪರ್ಟಿಕ್ಯುಲರ್ ಡಿಜಿಟಲ್ ಅಥವಾ ಏನು ಡಿಜಿಟಲ್ ಅಥವಾ ಕಂಪ್ಯೂಟರೈಸೇಷನ್ ಟೆಕ್ನಿಕಲ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಫೆಸಿಲಿಟೇಟ್ ಮಾಡುವಂಥದ್ದು ಆ ಇಂಡಸ್ಟ್ರೀಸ್ ಗ್ರೋತ್ ಆಗುತ್ತೆ. ಗೂಗಲ್ ಪೇ, ಫೋನ್ಪೇ ಆಯಿತಾ, ಮೊಬೈಲು, ರೀಚಾರ್ಜಸ್ಸು ಎಲ್ಲ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಬಜೆಟ್ ಹೇಗಿದೆ, ಬಜೆಟಲ್ಲಿ ಫೇವರಬಲ್ ಆಗಿದೆಯಾ, ಬಜೆಟ್ ಯಾವ ಸೆಕ್ಟಾರ್ಗೆ ಇಂಪಾರ್ಟೆನ್ಸ್ ಕೊಡ್ತಿದೆ, ಹೌ ದೇ ಆರ್ ಸ್ಪೆಂಡಿಂಗ್ ಅನ್ನೋದೆಲ್ಲ ಕೂಡ ನಮಗೆ ಇಕನಾಮಿಕಲ್ ಫ್ಯಾಕ್ಟರ್ಸಲ್ಲಿ ನಾವು ನೋಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಕ್ಸ್ ಸ್ಟ್ರಕ್ಚರ್. ಟ್ಯಾಕ್ಸ್ ಅಂದರೆ ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು ಹೇಗಿದೆ. ಸೊ ಈಗ GST ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒನ್ ಟ್ಯಾಕ್ಸ್ ಫಾರ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ GST. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟು 25% ಹಾಕುತ್ತೆ, ಸ್ಟೇಟ್ ಗೌರ್ಮೆಂಟ್ ಕೂಡ 25% ಹಾಕುತ್ತೆ. GST ಹಾಕ್ತಾರೆ. ರೇಟು
GST ಬಂದಿದ್ದರಿಂದ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಟ್ಯಾಕ್ಸ್ ಸ್ಟ್ರಕ್ಚರ್ ಏನಾಗುತ್ತೆ ಅಂತಂದರೆ, ಟ್ಯಾಕ್ಸ್ ಸ್ಟ್ರಕ್ಚರ್ ವಿಲ್ ಡಿಫೈನ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಎಕಾನಮಿ ಗ್ರೋತ್ ಕೂಡ ಎಗೇನ್ ಡಿಪೆಂಡ್ ಆನ್ ದ ಎಕಾನಮಿ. ಎಗೇನ್ ಎಕನಾಮಿಕಲ್ ಫ್ಯಾಕ್ಟರ್ಸಲ್ಲಿ ಟ್ಯಾಕ್ಸ್ ಕೂಡ ಡಿಫೈನ್ ಆಗುತ್ತೆ. ಸೊ ಏನಾದರೂ ಕನ್ಸೆಷನ್ಸ್ ಎಲ್ಲ ಕೊಟ್ಟರೆ, ಅಥವಾ ಏನಾದರೂ ಏನಂತ ಹೇಳ್ತೇವೆ, ರಿಡಮ್ಷನ್ ಅಂತ ಏನಾದರೂ ಕೊಟ್ಟರೆ, ರಿಲೀಫ್ ಕೊಟ್ಟರೆ ಏನಾಗುತ್ತೆ, ಸೇವಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಏನಾದರೂ ಸೇವಿಂಗ್ಸ್ ಇದು ಮಾಡಲಿಲ್ಲ ಅಂದರೆ, ನಮಗಲ್ಲೇನು ಟ್ಯಾಕ್ಸೇ ಜಾಸ್ತಿ ಕಟ್ತೇವೆ ಅಂತಾದರೆ, ಅಥವಾ ಯಾವುದೇ ಸೆಕ್ಟಾರ್ಗೆ ಒಂದು ರಿಬೇಟ್ ಏನೂ ಇಲ್ಲ ಅಂತಂದರೆ, ಕನ್ಸೆಷನ್ಸ್ ಇಲ್ಲ ಅಂದರೆ, ಇನ್ಸೆಂಟಿವ್ಸ್ ಯಾವುದೇ ಸೆಕ್ಟಾರ್ಗೆ ಕೊಡ್ತಾ ಇಲ್ಲ ಅಂತಂದರೆ ಇದಾಗುತ್ತೆ. ಸೊ ಯಾವ ಸೆಕ್ಟಾರ್ಗೆ ಕಂಪನಿ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಗಿವಿಂಗ್ ಇನ್ಸೆಂಟಿವ್ಸ್, ಕನ್ಸೆಷನ್ಸ್ ಎಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ GST ಇಂಟ್ರೊಡ್ಯೂಸ್ ಮಾಡಿದ್ದು, ಮತ್ತು ಪ್ರತಿ ಸೆಕ್ಟರ್ಗೆ ಟ್ಯಾಕ್ಸಸ್ನ ಅನೌನ್ಸ್ ಮಾಡ್ತಾ ಇದ್ದಾರೆ, ಮತ್ತು ಯಾವ್ಯಾವುದೆಲ್ಲ ಟ್ಯಾಕ್ಸ್ ಎಕ್ಸಮ್ಟ್ ಆಗಿದೆ, ಯಾವ್ಯಾವುದೆಲ್ಲ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಿದೆ, ಅದು ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಟ್ಯಾಕ್ಸ್ ಸ್ಟ್ರಕ್ಚರಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಇಂಡಿಯಾ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನ ಟ್ಯಾಲಿ ಮಾಡೋದು. ಈಗ ನಾವು ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡ್ತೀವಲ್ಲ, ಹಾಗೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನ ಟ್ಯಾಲಿ ಮಾಡುವಂಥದ್ದು. ಸೊ ಏನಾಗುತ್ತೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಎರಡೂ ಕೂಡ ಟ್ಯಾಲಿ ಆಗಬೇಕು, ಏನು ಹೌದಾ? ಬಟ್ ಆದರೆ ಇಂಡಿಯಾಸ್ದೇನು ಕೇಸು, ಇಂಡಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಇಂಪೋರ್ಟ್ ಮಾಡ್ಕೊಳೋದೇ ಜಾಸ್ತಿ. ನಾವು ಬೇರೆ ಕಂಟ್ರೀಸ್ಗೆ ಕಳಿಸೋದಕ್ಕಿಂತ ನಾವು ಬೇರೆ ಕಂಟ್ರೀಸಿಂದ ತರಿಸ್ಕೊಳೋದು ಜಾಸ್ತಿ ಆಗಿದೆ. ಇಂಡಿಯಾಸ್ ಯಾವಾಗಲೂ ಕೂಡ ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಎಕ್ಸ್ಪೋರ್ಟು ಇಂಪೋರ್ಟು ಯಾವತ್ತೂ ಮ್ಯಾಚ್ ಆಗೋದೇ ಇಲ್ಲ. ಎಕ್ಸ್ಪೋರ್ಟ್ ಕಡಿಮೆ ಇರುತ್ತೆ, ಇಂಪೋರ್ಟು ಜಾಸ್ತಿ ಇರುತ್ತೆ. ಸೊ ಇಂಪೋರ್ಟ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ನೋಡಿ, ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ದುಡ್ಡು ಬರುತ್ತೆ, ಇಂಪೋರ್ಟ್ ಮಾಡಿದಾಗ ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ ಗುಡ್ಸ್ನ ಪರ್ಚೇಸ್ ಮಾಡೋದಕ್ಕೆ. ನಾವು ಕೊಡೋ ದುಡ್ಡು ನಮಗೆ ಎಲ್ಲ ಕೊಡೋದು ಇಂಡಿಯನ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ, ಫಾರಿನ್ ಕಂಟ್ರೀಸ್ಗೆಲ್ಲ ಸೇಲ್ ಮಾಡಬೇಕಾದ್ರೆ ವಿ ಶುಡ್ ಬಿ ಇನ್ ಎ ಡಾಲರ್ಸ್. ಅವ್ರು ಯಾವುದರಲ್ಲಿ ಹೌ ದೇ ಪ್ರಿಫರ್ಡ್, ಪೌಂಡ್ಸ್, ಅಥವಾ ಡಾಲರ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ₹100 ಬಂದಾಗ ₹100 ಕೊಟ್ಟರೆ ಬ್ಯಾಲೆನ್ಸ್ ಏನೂ ಆಗೋದಿಲ್ಲ. ಆದರೆ ₹100 ಕೊಡಬೇಕು, ಆದರೆ ₹50 ಬಂದಿದೆ, ಇನ್ನು ₹50 ಅವ್ರು ಕನ್ವರ್ಟ್ ಮಾಡಬೇಕು. ₹50 ಏನು ಮಾಡಬೇಕು, ಡಾಲರ್ ಆಗಿ ಕನ್ವರ್ಟ್ ಮಾಡಬೇಕು. ದ್ಯಾಟ್ ವಿಲ್ ಆಲ್ಸೋ ಇನ್ಫ್ಲುಯೆನ್ಸ್ ದ ಎಕ್ಸ್ಚೇಂಜ್ ರೇಟ್, ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ರೇಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಓಕೆ, ಸೊ ಯಾವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಫಿಸಿಟ್ ಆಗುತ್ತೆ, ಇಂಡಿಯಾ ಬಾರೋ ಮಾಡುತ್ತೆ ಅದನ್ನು ಪೇ ಮಾಡಲಿಕ್ಕೆ. ಅಂದರೆ ಪೇ ಮಾಡಲಿಕ್ಕೆ ಅಂತಂದರೆ ರುಪಿ ಎಕ್ಸ್ಚೇಂಜ್ ಜಾಸ್ತಿ ಇದಾಗೋದ್ರಿಂದ, ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ ಆಗೋದ್ರಿಂದ, ದ್ಯಾಟ್ ವಿಲ್ ಎಫೆಕ್ಟ್ ದ ಕಂಪನೀಸ್ ವಿಚ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದ ಎಕ್ಸ್ಪೋರ್ಟ್ ಇಂಪೋರ್ಟ್. ಫಾರಿನ್ ಎಕ್ಸ್ಪೋರ್ಟ್ಸ್ ಯಾವ್ಯಾವುದೆಲ್ಲ ಇಂಡಸ್ಟ್ರಿ ಸೆಕ್ಟರ್ಸ್ ಎಲ್ಲ ಫಾರಿನ್ ಮಾರ್ಕೆಟಲ್ಲೇ ಡಿಪೆಂಡ್ ಆಗಿದೆ, ಎಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ ಅದಕ್ಕೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ಕೊಳೋಂಥದ್ದು, ಎಕ್ಸ್ಚೇಂಜ್ ರೇಟು, ಈ ಎಲ್ಲ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟು ಪಾಸಿಟಿವ್ ಆಗಿರಬೇಕು ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿರ್ಬೇಕಂದ್ರೆ. ಬಟ್ ಇಲ್ಲೇನಾಗುತ್ತೆ, ಯಾವಾಗಲೂ ಕೂಡ ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗುತ್ತೆ. ಸೊ ಇಟ್ ವಿಲ್ ಎಫೆಕ್ಟ್ ದ ಕರೆನ್ಸಿ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್ 8th ಒನ್, ಮಾನ್ಸೂನ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ. ಮಾನ್ಸೂನ್ ಮತ್ತು ಅಗ್ರಿಕಲ್ಚರ್ ಹೇಗಿದೆ, ಈ ವರ್ಷ ಮಳೆ ಜಾಸ್ತಿ ಬರುತ್ತಾ, ಮಳೆ ಕಡಿಮೆ ಬರುತ್ತಾ? ಮಳೆ ಕಡಿಮೆ ಬಂದರೂ ಜಾಸ್ತಿ ಬಂದರೂ ಪ್ರಾಬ್ಲಮ್. ಜಾಸ್ತಿ ಬಂದರೆ ಬೆಳೆ ಕೊಚ್ಕೊಂಡು ಹೋಗುತ್ತೆ, ಕಡಿಮೆ ಬಂದರೆ ಬೆಳೆ ಬೆಳೆಯಲ್ಲ. ಸೊ ಮಾನ್ಸೂನ್ ಹೇಗಿದೆ ಅಂತ. ಸೊ ಇಂಡಿಯಾ ಮಾನ್ಸೂನ್ ಮತ್ತು ಅಗ್ರಿಕಲ್ಚರ್ ಫ್ಯಾಕ್ಟರ್ಸ್ ಹೇಗಿದೆ ಅನ್ನೋದ್ರ ಮೇಲೆ ತುಂಬ ಇಂಡಸ್ಟ್ರೀಸ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಎಲ್ಲ ಅಗ್ರಿಕಲ್ಚರ್ ಮೇಲೆ ಡಿಪೆಂಡು. ತುಂಬ ಫುಡ್ ಪ್ರೊಸೆಸಿಂಗ್ ಅಷ್ಟೇ ಅಲ್ಲ, ಈವನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಡಿಪೆಂಡ್ ಅಪಾನ್ ದ ಅಗ್ರಿಕಲ್ಚರ್, ಕಾಟನ್ ಬೆಳೆಯೋದ್ರಿಂದ. ಓಕೆ, ಸೊ ಹಾಗಾಗಿ ಇಂಡಿಯಾಸ್ ಮಾನ್ಸೂನ್ ಹೇಗಿದೆ, ಅಗ್ರಿಕಲ್ಚರ್ ಗ್ರೋತ್ ಹೇಗಿದೆ, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಹೇಗಿದೆ ಅನ್ನೋದು ಕೂಡ ದ್ಯಾಟ್ ವಿಲ್ ಆಲ್ಸೋ ಡಿಫೈನ್ ದ ಇಂಡಿಯನ್ ಎಕಾನಮಿ. ನೆಕ್ಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಬಿಲ್ಡಿಂಗು, ಕಮ್ಯುನಿಕೇಷನು. ಬಿಲ್ಡಿಂಗ್ ಅಷ್ಟೇ ಅಲ್ಲ, ಕಮ್ಯುನಿಕೇಷನು. ಇವಾಗೆಲ್ಲ ಕಮ್ಯುನಿಕೇಷನ್ಸ್ಗೆ ನಾಟ್ ಆನ್ ಇಶ್ಯೂ. ಎವ್ರಿ ಒನ್ ಈಸ್ ಯೂಸಿಂಗ್ ಮೊಬೈಲ್, ಎವ್ರಿ ಒನ್ ಈಸ್ ಹ್ಯಾವಿಂಗ್ ಇಂಟರ್ನೆಟ್. By sitting anywhere, they can, whether they are in India or in a foreign, they can connect a meeting, they can conduct a training, everything they can do it. ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಸೆಕ್ಟರ್ಸ್ ಹೇಗಿದೆ, ಸ್ಟಾಕ್ ಮಾರ್ಕೆಟ್ ಹೇಗಿದೆ, ಪವರ್ ಸಪ್ಲೈ ಹೇಗಿದೆ, ವಾಟರ್ ಸಪ್ಲೈ ಹೇಗಿದೆ, ಇದೆಲ್ಲ ಕೂಡ ಇಂಡಿಯಾ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡ್ತಿದೆ ಅನ್ನೋದು ಕೂಡ ಫೇವರಬಲ್ ಆಗಿದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ಫೇವರಬಲ್ ಆಗಿರುತ್ತೆ. ಅಂದರೆ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಏನಿದೆ, ಎಷ್ಟು ಡೆವಲಪ್ ಮಾಡ್ತಿದ್ದಾರೆ, ಎಷ್ಟು ಹೇಗಿದೆ, ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದು ಸ್ಟಾಕ್ ಮಾರ್ಕೆಟ್ಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಓಕೆ, ಸೊ ಯಾಕೆ ಅಂತಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಚೆನ್ನಾಗಾದರೆ ಮಾತ್ರ ನಮಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬರುವಂಥದ್ದು ಅಥವಾ ಫಾರಿನ್ ಇನ್ವೆಸ್ಟರ್ಸ್ ಬರುವಂಥದ್ದು. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ನ ಚೆನ್ನಾಗಿ ಮಾಡಬೇಕು. ಈಗ ಸ್ಟಾಕ್ ಮಾರ್ಕೆಟೇ ಚೆನ್ನಾಗಿಲ್ಲ ಅಂದರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ?
ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಹಾಗಾಗಿ ಮಾರ್ಕೆಟ್ ಕೂಡ ಚೆನ್ನಾಗಿರಬೇಕು, ಪವರ್ ಸಪ್ಲೈ ಇರಬೇಕು, ಬ್ಯಾಂಕಿಂಗ್ ಫೆಸಿಲಿಟೀಸ್ ಇರಬೇಕು. ಬ್ಯಾಂಗ್ಳೂರಲ್ಲೆಲ್ಲ ಫ್ಲೈಓವರ್ಸ್ ಎಲ್ಲ ಯಾಕೆ ಕನ್ಸ್ಟ್ರಕ್ಷನ್ಸ್ ಮಾಡುವಂಥದ್ದು, ಬರೀ ಟ್ರಾಫಿಕ್ನ ಮಾತ್ರ ಅಲ್ಲ, ಒಂದು ಇಂಡಸ್ಟ್ರಿ ಗ್ರೋತಿಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿ ಫ್ಲೈಓವರ್ಸ್ನೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡುವಂಥದ್ದು. ಸೊ ಒಂದು ಗ್ರೋತಿಗೋಸ್ಕರ. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಮೇಲೆ ಎಷ್ಟು ಇಂಡಿಯಾ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅನ್ನೋದು ಕೂಡ ದ್ಯಾಟ್ ವಿಲ್ ಆಲ್ಸೋ ಇನ್ಫ್ಲುಯೆನ್ಸ್ ದ ಸ್ಟಾಕ್ ಮಾರ್ಕೆಟ್. ನೆಕ್ಸ್ಟ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಅಂತಂದರೆ ಇಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ, ಯಾವ್ಯಾವ ಏಜ್ ಪಾಪ್ಯುಲೇಷನ್ ಎಷ್ಟಿದೆ, 20 ಇಯರ್ಸು, 30 ಇಯರ್ಸು, ಸೀನಿಯರ್ ಸಿಟಿಸನ್ಸ್ ಎಷ್ಟು ಜನ ಇದ್ದಾರೆ, ಆಕ್ಯುಪೇಷನ್ ಎಷ್ಟು, ಅವರ ಉದ್ಯೋಗ ಏನು ಮಾಡ್ತಿದ್ದಾರೆ, ಲಿಟ್ರಸಿ ಎಷ್ಟು, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಏನು. ಓಕೆ, ಸೊ ಇದೆಲ್ಲ ಕೂಡ ಏನಕ್ಕೆ ಬೇಕಂತಂದರೆ ಇಟ್ ವಿಲ್ ಡಿಟರ್ಮೈನ್ ದ ಡಿಮ್ಯಾಂಡ್ ಅಂತ. ಒಂದು ಪ್ರಾಡಕ್ಟ್ನ ಡಿಮ್ಯಾಂಡು ಅಂದರೆ ಈ ಎಲ್ಲ ಫ್ಯಾಕ್ಟರ್ಸು ಎಕಾನಮಿಯಲ್ಲಿ ಪ್ರೊಡ್ಯೂಸ್ ಮಾಡುವಂಥ GDP ಫ್ಯಾಕ್ಟರ್ಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಇಲ್ಲಿ GDP ಇನ್ಫ್ಲುಯೆನ್ಸ್ ಆಗಬೇಕಾದ್ರೆ ಈ ಎಲ್ಲ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್, ಈಗ ನೋಡಿ ಸೀನಿಯರ್ ಸಿಟಿಸನ್ಸ್ ತುಂಬ ಮಿಡಲ್ ಏಜು ಸೀನಿಯರ್ ಸಿಟಿಸನ್ಸ್ ಮೋಸ್ಟ್ ಆಫ್ ದಮ್ ಹ್ಯಾವ್ ಗಾಟ್ ಎಕ್ಸ್ಪೈರ್ಡ್. ಓಕೆ, ಸೊ ಇನ್ನು 3rd ವೇವ್ 4th ವೇವ್ ಬಂದರೆ ಇನ್ನೂ ಯಾರು ಇರ್ತಾರೆ, ಯಾರು ಇರೋದಿಲ್ಲ ಅಂತ. ಸೊ ದ ಏಜ್ ಫ್ಯಾಕ್ಟರ್ ವಿಲ್ ಡಿಟರ್ಮೈನ್ ದ ಡಿಮ್ಯಾಂಡ್ ಫಾರ್ ಎ ಕನ್ಸ್ಯೂಮರ್ ಗೂಡ್ಸ್. ಯಾವ ಟೈಪ್ ಆಫ್ ಗೂಡ್ಸ್ನ ಪೀಪಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ದಟ್ ಅಗೇನ್ ಡಿಪೆಂಡ್ ಆನ್ ದ ಆಕ್ಯುಪೇಷನ್, ಏಜ್, ಲಿಟ್ರಸಿ, ಲೊಕೇಶನ್ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ಮತ್ತು ಎಷ್ಟು ಜನ ಎಂಪ್ಲಾಯ್ಮೆಂಟ್ ಅಂದರೆ ಹೌ ಮೆನಿ ಪೀಪಲ್ ಆರ್ ಕಂಪ್ಲೀಟಿಂಗ್ ದೇರ್ ಡಿಗ್ರಿ ಆರ್ ಹೌ ಮೆನಿ ದೇ ವಿಲ್ ಬಿಕಮ್ ಲುಕಿಂಗ್ ಫಾರ್ ಎ ಜಾಬ್ ಅಂತ, ಮತ್ತು ಎಷ್ಟು ಲೇಬರ್ ಕಾಸ್ಟ್ ಎಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ಕೂಡ ಅನಾಲಿಸಿಸ್ನ ಮಾಡಬೇಕಾಗುತ್ತೆ. ಸೊ ಇಷ್ಟು ಫ್ಯಾಕ್ಟರ್ಸ್ನ ಅನಾಲಿಸಿಸ್ ಮಾಡಿದಾಗ ನಮಗೆ ಎಕಾನಮಿ ಓವರಾಲ್ ಹೇಗಿದೆ, ಎಕಾನಮಿ ಸ್ಲೋ ಡೌನ್ ಇದೆಯಾ, ಬೆಳೀತಾ ಇದೆಯಾ, ಹೇಗಿದೆ ಅನ್ನೋದನ್ನು ನಾವು ಅನಾಲಿಸಿಸ್ ಮಾಡ್ಬೋದು. ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ಶೇರ್ ಮಾರ್ಕೆಟ್ಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಎಕನಾಮಿಕ್ ಫ್ಯಾಕ್ಟರ್ಸ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಎಕಾನಮಿ ಫ್ಯಾಕ್ಟರ್ಸ್ನ ಸ್ಟಡಿ ಮಾಡಿ ಓವರಾಲ್ ಎಕಾನಮಿ ಹೇಗಿದೆ, ದಟ್ ವಿಲ್ ಗಿವ್ ಎನ್ ಐಡಿಯಾ ಫಾರ್ ಹೌ ದ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಈಸ್ ಗ್ರೋಯಿಂಗ್ ಅಂತ. ಓಕೆ, ಥ್ಯಾಂಕ್ ಯು.